ತಮ್ಮ ಅಪ್ಸರಧಾರ ಕೊಂಕಣಿ ಮತ್ತು ಕನ್ನಡ ಚಲನಚಿತ್ರವನ್ನು ಉತ್ತರ ಕನ್ನಡದಲ್ಲಿ ಚಿತ್ರೀಕರಣ ಮಾಡಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ ರಮೇಶ್ ಕಾಮತ್ ತಮ್ಮ ಇಳಿ ವಯಸ್ಸಿನಲ್ಲಿ ಅನಾರೋಗ್ಯದ ನಡುವೆಯೂ ಇನ್ನೊಂದು ಕೊಂಕಣಿ ಚಲನಚಿತ್ರವನ್ನು ಸಿದ್ಧಪಡಿಸಿದ್ದು ನವೆಂಬರ್ ಮೊದಲ ವಾರದಲ್ಲಿ ತೆರೆ ಕಾಣಲಿದೆ. ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪದವೀಧರ ಹಾಗೂ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೆ ರಮೇಶ್ ಕಾಮತ್ ರವರು ಹೊಸ ಕೊಂಕಣಿ ಚಲನಚಿತ್ರ ಅಂತ್ಯಾರಂಭದ ನಿರ್ದೇಶನ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಮಡಿಕೇರಿಯಲ್ಲಿ ಚಿತ್ರೀಕರಣ ಸಂಪೂರ್ಣಗೊಂಡಿದೆ. ಈ ಸಿನಿಮಾವನ್ನ ಆದಿತ್ಯ ಸಿನಿ ಕ್ರಿಯೇಷನ್ ಬ್ಯಾನರ್ನಲ್ಲಿ ಶ್ರೀಮತಿ ಕಿರಣ್ಮಯಿ ಕಾಮತ್ ನಿರ್ಮಿಸುತ್ತಿದ್ದಾರೆ. ಡಾಕ್ಟರ್ ರಮೇಶ್ ಕಾಮತ್ ಹಂಚ ನಿರ್ದೇಶನച്ച ಅಂತ್ಯಾರಂಭ ಪಿಂತೂರಾಕ ಸರ್ ಬರೆ ಮಲ್ಲ ರೋಲಿಂಗ್ ಅಲ್ಪಸಂಖ್ಯಾತರ ಭಾಷೆಯಾಗಿರುವ ಕೊಂಕಣಿಯಲ್ಲಿ ಸಾರಸ್ವತ ಕೊಂಕಣಿಯಲ್ಲಿ ಇದುವರೆಗೂ ತಯಾರಾದ ಚಿತ್ರಗಳೇ ಕೇವಲ 8 ಚಿತ್ರಗಳು. ಅದರಲ್ಲಿ 3 ಚಲನಚಿತ್ರಗಳನ್ನು ಡಾಕ್ಟರ್ ರಮೇಶ್ ಕಾಮತ್ ರವರೇ ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಕೇವಲ ಭಾಷಾ ಅಭಿಮಾನದಿಂದ ತಮ್ಮ 72ನೇ ವಯಸ್ಸಿನಲ್ಲಿ ಈಗ 4ನೇ ಕೊಂಕಣಿ ಚಲನಚಿತ್ರ ನಿರ್ದೇಶನ ಮಾಡುತ್ತಿದ್ದಾರೆ. ಅಂತ್ಯಾರಂಭ ಸಾಧಾರಣ ಮನರಂಜನಾತ್ಮಕ ಚಿತ್ರವಾಗದೆ ಒಂದು ತತ್ವಾಧಾರಿತ ಕಲಾತ್ಮಕ ಚಿತ್ರವಾಗಲಿದೆ. ಜೀವನದ ವಿವಿಧ ಹಂತದಲ್ಲಿ ಮಾನವನಿಗೆ ಹಲವಾರು ಕಷ್ಟ ಸಂಕಷ್ಟ ಎದುರಾಗುತ್ತವೆ. ಆ ಕಷ್ಟಕ್ಕೆ ಮಾನವ ಹೆದರಿ ಅದೇ ಜೀವನದ ಅಂತ್ಯ ಎಂದು ಭಾವಿಸುತ್ತಾನೆ. ಆದರೆ ಡಾಕ್ಟರ್ ಕಾಮತ್ರು ಸಿನಿಮಾ ಕಥೆಯ ಮೂಲಕ ಜೀವನ ಪಯಣದಲ್ಲಿ ಅಂತ್ಯ ಎಂಬುದೇ ಇಲ್ಲ, ಅದು ಹೊಸ ಆರಂಭಕ್ಕೆ ನಾಂದಿ ಹಾಡುತ್ತದೆ ಎಂಬ ಗಹನ ತತ್ವ ತಿಳಿಸುತ್ತಾರೆ. ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಹಿರಿಯ ವೃದ್ಧ ನಾಯಕನ ಪಾತ್ರದಲ್ಲಿ ಡಾಕ್ಟರ್ ರಮೇಶ್ ಕಾಮತ್, ಯುವ ನಾಯಕನಾಗಿ ದಾಮೋದರ್ ನಾಯಕ್, ಯುವ ನಾಯಕಿಯಾಗಿ ಪ್ರಖ್ಯಾತ ರೂಪದರ್ಶಿ ಪ್ರತೀಕ್ಷಾ ಕಾಮತ್, ವಿಠೋಬಾ ಭಂಡಾರ್ಕರ್, ಸ್ಟಾನಿ ಅಲ್ವಾರಿಸ್, ಪ್ರಖ್ಯಾತ ಯಕ್ಷಿಣಿಗಾರ ಉದಯ್ ಜಾದುಗರ್, ಶೀಲಾ ನಾಯಕ್, ವಸುಧಾ ಪ್ರಭು, ಅನಂತ ನಾಯಕ್ ಸಗ್ರಿ, ನರಸಿಂಹ ನಾಯಕ್, ಮಾಸ್ಟರ್ ಆದಿತ್ಯ ನಾಯಕ್, ಮಾಸ್ಟರ್ ಯಥಾರ್ಥ್, ಸಂದೀಪ್ ಮಲಾನಿ, ಪ್ರಕಾಶ್ ಕಿಣಿ, ಉಮೇಶ್ ಶಣೈ, ಕೃಷ್ಣ ನಾಯಕ್, ಆನಂದ ನಗರ್ಕರ್, ವಿನುತಾ ಕಿರಣ್, ಗೋವಿಂದರಾಯ್ ಶಾನ್ಭೋಗ್ ಮತ್ತಿತರರು ಅಭಿನಯಿಸಿದ್ದಾರೆ. ಈ ಶುಭ ಮುಂಜಾನೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಲ್ಲಿ ಮಡಿಕೇರಿಯ ಈ ಸುಂದರ ತಾಣದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ರಮೇಶ್ ಕಾಮತ್ ಅವರು ಒಂದು ಹೊಸ ಚಿತ್ರಕ್ಕೆ ನಾಂದಿ ಆಗ್ತಾ ಇದ್ದಾರೆ. ಕೊಂಕಣಿ ಸಿನಿಮಾ ಅಂತ್ಯಾರಂಭ. ಯಾವುದೇ ವಿಷಯದಲ್ಲಿ ಹೆಸರಲ್ಲೇ ಒಂದು ಒಳ್ಳೆ ಸಂದೇಶ ಇದೆ. ಯಾವುದಕ್ಕೂ ಅಂತ್ಯ ಎಂಬುವುದಿಲ್ಲ, ಅಲ್ಲಿಂದ ಆರಂಭವಾಗುತ್ತೆ. ಅದು ಮನುಷ್ಯರ ಜೀವನವಾಗಲಿ ಅಥವಾ ನಾವು ಮಾಡುವ ಕೆಲಸವಾಗಲಿ ಅಥವಾ ಏನಾದರೂ ಆಗಲಿ, ಯಾವುದಕ್ಕೂ ಒಂದು ಅಂತ್ಯ ಇಲ್ಲ, ಅಲ್ಲಿಂದ ಆರಂಭ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಅಂತ್ಯಾರಂಭ ಎನ್ನುವಂಥ ಒಂದು ಸಿನಿಮಾವನ್ನ ಇವತ್ತು ಅವರು ಮುಹೂರ್ತವನ್ನು ಮಾಡಿದ್ದಾರೆ. ಶೂಟಿಂಗ್ ಇವತ್ತು ಆರಂಭವಾಗ್ತಾ ಇದೆ. ಮೊದಲನೇದಾಗಿ ಸರ್ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟರವರೆಗೆ ಹಲವಾರು ಚಿತ್ರಗಳು, ಕೊಂಕಣಿಯ ಹಿರಿಯ ನಿರ್ದೇಶಕರು ಹೌದು, ಅವರು 4 ಸಿನಿಮಾಗಳನ್ನ ನಿರ್ದೇಶಿಸಿದ್ದಾರೆ. ಅದರಲ್ಲೂ ಅವಾರ್ಡ್ ವಿನ್ನಿಂಗ್ ಆಗಿದೆ ಅನ್ನುವಂಥದ್ದು ಬಹಳ ಸಂತೋಷ ನಮಗಿದೆ. ಅವರೇ ಆಗ ಹೇಳಿದಾಗ ಈಜಿಪ್ಟ್ನಲ್ಲಿ ಮೊದಲನೇದಾಗಿ ಒಂದು ಕೊಂಕಣಿ ಸಿನಿಮಾ ಸ್ಕ್ರೀನಿಂಗ್ ಆಗಿದೆ ಅಂದ್ರೆ ಅದರ ಎಲ್ಲ ಶ್ರೇಯಸ್ಸು ಕಾಮತ್ ಅವರಿಗೆ ಸೇರಬೇಕು. ತಾಂತ್ರಿಕ ವರ್ಗದಲ್ಲಿ ಛಾಯಾಗ್ರಾಹಕರಾಗಿ ಪಿವಿಆರ್ ಸ್ವಾಮಿ, ಸಂಕಲನಕಾರರಾಗಿ ನಾಗೇಶ್, ಸಂಗೀತ ನಿರ್ದೇಶಕರಾಗಿ ಶ್ರೀ ಸುರೇಶ್, ಗಾಯಕರಾಗಿ ಶಂಕರ್ ಶಾನ್ಭೋಗ್ ಮತ್ತು ಸಂಭಾಷಣೆಯನ್ನ ಪ್ರಶಸ್ತಿ ವಿಜೇತ ಶ್ಯಾಮಂ ಕೃಷ್ಣರಾಯರು ಬರೆದಿದ್ದಾರೆ. ಈ ಸಿನಿಮಾದ ನಿರ್ಮಾಪಕಿಯಾಗಿ ಕಿರಣ್ಮಯಿ ಆರ್ ಕಾಮತ್, ಕತೆ, ಚಿತ್ರಕಥೆ, ಗೀತೆ ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ಕೆ ರಮೇಶ್ ಕಾಮತ್. ದಕ್ಷಿಣೋತ್ತರ ಕರಾವಳಿ ಜಿಲ್ಲೆಗಳಲ್ಲಿ ಕೊಂಕಣಿ ಭಾಷಿಕರು ಬಹುಸಂಖ್ಯೆಯಲ್ಲಿದ್ದು ತಮ್ಮ ಹಿಂದಿನ ಚಲನಚಿತ್ರಗಳಿಗೆ ನೀಡಿದಂತೆ ಪ್ರೋತ್ಸಾಹ ನೀಡಬೇಕೆಂದು ವಿನಂತಿಸಿರುವ ರಮೇಶ್ ಕಾಮತ್ರು ಪ್ರಥಮವಾಗಿ ಈ ಸುದ್ದಿಯನ್ನ ಉತ್ತರ ಕನ್ನಡದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.